ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು ಈ ವಿಡಿಯೋ ಬಗ್ಗೆ. ಅದ್ರ ಬಗ್ಗೆ ಫೈನಲಿ ಇವತ್ತು ವಿಡಿಯೋಸ್ ಮಾಡಿ ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಏನದ್ರ ಬಗ್ಗೆ ಅಂದರೆ ಜೀನಿಸ್ತಿನ ಬಗ್ಗೆ. ತುಂಬ ಅಂದರೆ ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಒಂದು 2ರಿಂದ 3 ಕಮೆಂಟ್ ಇದ್ರದ್ದೇ ಆಗಿರೋದು. ಅದರಿಂದ ಫೈನಲಿ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೊಡೋಣ. ನನಗೆ ಎಷ್ಟು ಗೊತ್ತು, ನಾನು ತೊಗೊಂಡ್ಮೇಲೆ ನನ್ನ ಬಾಡಿಲಿ ಏನು ಚೇಂಜಸ್ ಆಗಿದೆ ನಿಮಗೆ ತಿಳಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಇದ್ರ ಬಗ್ಗೆ ಫಸ್ಟ್ನೇ ಕ್ವಶನ್ ಏನಪ್ಪ ಅಂದರೆ, ನೀವು ಜೀನಿ ಸ್ಲಿಮ್ ಸ್ಟಾಪ್ ಮಾಡಿದ್ರಾ, ತೊಗೋತಾ ಇಲ್ವಾ ಸಿಸ್ಟರ್ ಅಂತ. ಖಂಡಿತ ಇಲ್ಲ, ನಾನು ಜೀನಿ ಸ್ಲಿಮ್ ತೊಗೊತಾ ಇದ್ದೀನಿ, ಸ್ಟಾಪ್ ಮಾಡಿಲ್ಲ. ಏನಪ್ಪ ಅಂದರೆ ಮುಂಚೆ ಒಂದು 2 ಮಂತ್ಸ್ 2 ಟೈಮ್ ತೊಗೊಂಡೆ, ಇವಾಗ ಮಾತ್ರ 1 ಟೈಮ್ ತೊಗೋತಾ ಇದ್ದೀನಿ. ಕಂಪ್ಲೀಟ್ ಏನು ನಾನು ಸ್ಟಾಪ್ ಮಾಡಿಲ್ಲ. ತುಂಬ ಜನ ಅದೇ ಕೇಳ್ತಾಯಿದ್ರಿ, ಇದು ಪ್ರಮೋಷನ್ ವಿಡಿಯೋನ ಸಿಸ್ಟರ್, ನೀವು ಮತ್ತೆ ಯಾಕೆ ಜೀನಿ ಸ್ಲಿಮ್ ತೊಗೋತಾ ಇಲ್ಲ ಅಂತ. ನಾನು ಮುಂಚೆ ಎಲ್ಲ 2 ಟೈಮ್ ತೊಗೋತಿದ್ದೆ, ಇವಾಗ 1 ಟೈಮ್ ತೊಗೋತಾ ಇದ್ದೀನಿ. ಖಂಡಿತ ನಾನು ಜೀನಿ ಸ್ಲಿಮ್ ಸ್ಟಾಪ್ ಮಾಡಿಲ್ಲ, ತೊಗೋತಾ ಇದ್ದೀನಿ. 2ನೇ ಕ್ವಶನ್ ಬಂದರೆ, ನೀವು ವೆಯ್ಟ್ ಲಾಸ್ ಆಗ್ತಾ ಇದ್ದೀರಾ, ನಿಮಗೆ ವರ್ಕ್ ಆಗ್ತಾ ಇದೆಯಾ ಸಿಸ್ಟರ್ ಅಂತ. ಏನಪ್ಪ ಅಂದರೆ ಹೌದು, ಖಂಡಿತ ನನಗೆ ವರ್ಕ್ ಆಗಿದೆ. ನಾನು ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ. ಒಂದು ಮುಂಚೆಯಿಂದ ನಾನು ತಗೊಂಡು ತೊಟ್ಟಿಂದ ಇಲ್ಲಿವರೆಗೂ ಒಂದು 6 to 7 kg ಅಷ್ಟು ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ತುಂಬ ಚೇಂಜಸ್ ಆಗಿದೆ ನನ್ನ ಬಾಡೀಲಿ. ತುಂಬ ಜನ ಹೇಳಿದ್ದಾರೆ, ಪರವಾಗಿಲ್ಲ ಸಣ್ಣ ಆಗ್ತಾ ಇದೆಯಾ, ಏನು ಡಯಟ್ ಮಾಡ್ತಾ ಇದೆಯಾ, ವೆಯ್ಟ್ ಲಾಸ್ ಮಾಡ್ತಾ ಇದೆಯಾ ಅಂತ ತುಂಬ ಜನ ಹೇಳಿದ್ದಾರೆ. ನಮ್ಮಮ್ಮನೂ ಹೇಳಿದ್ದಾರೆ, ತುಂಬ ಸಣ್ಣ ಆಗ್ತಾ ಇದೆಯಾ ನೀನು ಅಂತ. ನಾನು ವಿಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ. ಸಣ್ಣ ಆಗ್ತಾ ಇದೆಯಾ, ಪರವಾಗಿಲ್ಲ, ಇದನ್ನೇ ಕಂಟಿನ್ಯೂ ಮಾಡು ಅಂತಲೂ ಅವರು ಹೇಳಿದ್ದಾರೆ. ಖಂಡಿತ ಒಂದು 6ರಿಂದ 7 kg ಅಷ್ಟು ನಾನು ಸಣ್ಣ ಆಗಿದ್ದೀನಿ. ನೆಕ್ಸ್ಟ್ ಕ್ವಶನ್ ಬಂದು, ಇದು ಯಾವಾಗ ತೊಗೋಬೇಕು ಸಿಸ್ಟರ್, ಯಾವ ಟೈಮಲ್ಲಿ ತೊಗೋತೀರಾ, ಯಾವಾಗ ತೊಗೋತೀರಾ, ಮತ್ತು ಯಾವ ಥರ ತೊಗೋತೀರಾ ಅಂತ. ಏನಪ್ಪ ಅಂದರೆ, ಇದು ನಾನು ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ತೊಗೊತೀನಿ. ಮತ್ತು ಸಂಜೆ ಟೈಮು ಮುಂಚೆ ಏನಪ್ಪ ಅಂದರೆ ಊಟದ ಟೈಮಲ್ಲಿ ಇದನ್ನ ತೊಗೊತಾ ಇದ್ದೆ ಅಷ್ಟೇ. ಊಟದ ಬದಲು ಇದನ್ನ ತೊಗೊಂಡು ಇದ್ರ ಜೊತೆಗೆ ಏನಾದ್ರೂ ಮೊಟ್ಟೆ ಇಲ್ಲ ಪನ್ನೀರ್ ಫ್ರೈ ಇಲ್ಲ ಮೊಟ್ಟೆ ಪಲ್ಯ, ಇಲ್ಲಾಂದರೆ ಸೊಪ್ಪಿನ ಕಾಳು, ಮೊಳಕೆ ಕಾಳು ಪಲ್ಯ, ಸೊಪ್ಪು ಪಲ್ಯ, ಈ ಥರ ಏನಾದರೂ ತೊಗೋತಾ ಇದ್ದೆ. ಇವಾಗ ಸಂಜೆ ಟೈಮ್ ಸ್ಟಾಪ್ ಮಾಡಿದ್ದೀನಿ. ಮಾಮೂಲಿ ಮನೆ ಊಟನೇ ಮಾಡ್ತಾಯಿದ್ದೀನಿ, ಆದರೆ ಕಂಟ್ರೋಲಾಗಿ ಮಾಡ್ತಾಯಿದ್ದೀನಿ. ಅಂದರೆ ಬೇಗ ಊಟ ಮುಗಿಸ್ಕೊತಾ ಇದ್ದೀನಿ. ಒಂದು 8 ಗಂಟೆ ಒಳಗಡೆ ಊಟ ಮುಗಿಸ್ಕೊತೀನಿ, ಮತ್ತು ಲೈಟಾಗಿ ಊಟ ತೊಗೊತಾ ಇದ್ದೀನಿ. ಎಂತಕ್ಕಪ್ಪ ನಾನು 1 ಟೈಮ್ ಜೀನಿ ಸ್ಲಿಮ್ನ ತೊಗೋತಾ ಇರೋದು. 1 ಟೈಮ್ ಎಂತಕ್ಕಪ್ಪ ಸ್ಟಾಪ್ ಮಾಡಿದೆ ಅಂದರೆ, ಇದು ಬಾಡಿಗೆ ತುಂಬ ಹೀಟ್. ಅಂದರೆ ಏನಪ್ಪ ಅಂದರೆ, ಇಷ್ಟು ದಿವಸ ನನಗೇನು ಗೊತ್ತಾಗಲಿಲ್ಲ. ಈ 15 ಡೇಸ್ ಬ್ಯಾಕು ತುಂಬ ಸ್ವಲ್ಪ ನನ್ನ ಬಾಡಿಲಿ ಚೇಂಜಸ್ ಆಯಿತು, ತುಂಬ ಹೀಟ್ ಆಯಿತು. ಆದ್ದರಿಂದ ನಾನು 1 ಟೈಮ್ ಸ್ಟಾಪ್ ಮಾಡೋಣ, ನನಗೆ ಗೊತ್ತಾಯಿತು ಇದರಿಂದಲೇ ನನ್ನ ಬಾಡಿ ಹೀಟ್ ಆಗ್ತಾಯಿದೆ ಅಂತ. ಅದರಿಂದ ನಾನು 1 ಟೈಮ್ ಸ್ಟಾಪ್ ಮಾಡಿ 1 ಟೈಮ್ ತೊಗೊಳ್ಳೋಣ ಅಂದ್ಬಿಟ್ಟು ಇವಾಗ 1 ಟೈಮ್ ಮಾರ್ನಿಂಗ್ ಟೈಮ್ ಮಾತ್ರ ತೊಗೊತಾ ಇದ್ದೀನಿ. ಈವ್ನಿಂಗ್ ಟೈಮು ಸ್ಟಾಪ್ ಮಾಡಿದ್ದೀನಿ. ನೋಡೋಣ, ನನ್ನ ಬಾಡಿಲಿ ಏನಾದರೂ ಚೇಂಜಸ್ ಆಗಿ ಹೀಟ್ ಕಡಿಮೆ ಆದರೆ ಖಂಡಿತ ನಾನು 2 ಟೈಮು ತೊಗೊತೀನಿ. ಅದಾದಮೇಲೆ ತುಂಬ ಜನ, ನಿಮ್ಮ ಡಯಟ್ ಏನು, ಯಾವ ಥರ ತೊಗೋತೀರಾ, ತೊಗೊಂಡ್ಮೇಲೆ ಏನೇನು ತೊಗೋತೀರಾ, ಎಷ್ಟು ಗಂಟೆಗೆ ಟಿಫನ್ ಮಾಡ್ತೀರಾ, ಎಷ್ಟು ಗಂಟೆಗೆ ಇದನ್ನ ತೊಗೋತೀರಾ ಅಂತ. ಏನಪ್ಪ ಅಂದರೆ, ನಾನು ಮಾರ್ನಿಂಗ್ ಟಿಫನ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ. ಮಾರ್ನಿಂಗ್ ಟಿಫನ್ ತೊಗೋತಾ ಇಲ್ಲ. ಟಿಫನ್ ಬದಲು ಇದನ್ನ ತೊಗೊತಾ ಇದ್ದೀನಿ. ಒಂದು 8:30ಗೆಲ್ಲ ಒಂದು 8 o'clockಗೆಲ್ಲ ಇದನ್ನ ನಾನು ತೊಗೊಂಡ್ರೆ ಮತ್ತೆ 10 o'clockಗೆ ಏನಾದರೂ ಫ್ರೂಟ್ಸ್ ತೊಗೊತೀನಿ, ಇಲ್ಲಾಂದರೆ ಮೊಳಕೆ ಕಾಳು ತೊಗೊತೀನಿ, ಇಲ್ಲಾಂದರೆ ಸೌತೆಕಾಯಿ ಇಲ್ಲ ಕ್ಯಾರೆಟು. ಇಷ್ಟರಲ್ಲಿ ಯಾವುದಾದ್ರೂ ಒಂದು 2 hours ಗ್ಯಾಪ್ ಕೊಟ್ಟು ತೊಗೊತೀನಿ. ಅಂದರೆ 8 ಗಂಟೆಗೆ ಇದನ್ನ ತೊಗೊಂಡ್ರೆ 10 ಗಂಟೆಗೆ ಅದನ್ನ ತೊಗೊತೀನಿ. ಅದರಿಂದ ಹಸಿವು ಜಾಸ್ತಿ ಏನಾಗಲ್ಲ ನನಗೆ. ಊಟದ ಟೈಮ್ವರೆಗೂ ನಾನು ಆರಾಮಾಗಿ ಇರ್ಬೋದು, ಯಾವುದೇ ಥರದ ಸುಸ್ತಾಗಲ್ಲ, ಯಾವುದೇ ಥರದ ಹಸಿವಾಗಲ್ಲ. ಅದಾದಮೇಲೆ ಮಧ್ಯಾಹ್ನ ಏನು ತೊಗೋತೀನಿ ಅಂದರೆ, ಆರಾಮಾಗಿ ಊಟ ಮಾಡ್ತೀನಿ. ನನ್ನ ಮನೇಲಿ ಏನು ಮಾಡಿರ್ತೀನಿ, ನನ್ನ ಮಗಳಿಗೆ ಆಗಲಿ ನನ್ನ ಹಸ್ಬೆಂಡ್ಗೆ ಆಗಲಿ ಏನು ಅಡುಗೆ ಮಾಡಿರ್ತೀನೋ ಅದನ್ನೇ ನಾನು ಡ್ಯೂಟಿಗೆ ತೊಗೊಂಡೋಗಿರ್ತೀನಿ. ಆರಾಮಾಗಿ ಅದನ್ನ ಊಟ ಮಾಡ್ತೀನಿ. ರೈಸ್ ತಿನ್ನಲ್ಲ, ಚಪಾತಿ ತಿನ್ನಬೇಕು, ಮುದ್ದೆ ತಿನ್ನಬೇಕು ಅನ್ನೋದೇನು ನಾನು ಕಟ್ ಮಾಡಲ್ಲ. ಮಧ್ಯಾಹ್ನ ಟೈಮು ಆರಾಮಾಗಿ ನಾನು ಮನೇಲಿ ಏನು ಮಾಡಿರ್ತೀನೋ ಅದನ್ನ ಆರಾಮಾಗಿ ಹೊಟ್ಟೆ ತುಂಬ ತಿಂತೀನಿ. ಅದಾದಮೇಲೆ ಏನಪ್ಪ ಅಂದರೆ, ಸಂಜೆ 1 ಗ್ಲಾಸ್ ಕಾಫಿ ತೊಗೊತೀನಿ. ನನಗೆ ಕಾಫಿ ಬೇಕೇ ಬೇಕು. ನನ್ನ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ, ಸಂಜೆ ಟೈಮು 1 ಗ್ಲಾಸ್ ಕಾಫಿ ಬೇಕೇ ಬೇಕು. ಅದೇನಪ್ಪ ಅಂದರೆ ತುಂಬ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಕಾಫಿ 1 ಟೈಮ್ ಬೇಕೇ ಬೇಕು. ಅದರಿಂದ ಈವ್ನಿಂಗ್ ಟೈಮ್ ಕಾಫಿ ತೊಗೊತೀನಿ. ಅದಾದಮೇಲೆ 15 ಡೇಸ್ ಬ್ಯಾಕು ಬರೀ ಜೀನಿ ಸ್ಲಿಮ್ ತೊಗೋತಾ ಇದ್ದೆ. ಜೀನಿ ಸ್ಲಿಮ್ ಜೊತೆಗೇ ಮೊಟ್ಟೆ ತೊಗೋತಾ ಇದ್ದೆ 2, ಇಲ್ಲಾಂದರೆ ಪನ್ನೀರ್ ಫ್ರೈ ತೊಗೋತಾ ಇದ್ದೆ, ಇಲ್ಲಾಂದರೆ ಸೊಪ್ಪು ಇಲ್ಲ ಮೊಳಕೆ ಕಾಳು, ಇಲ್ಲಾಂದರೆ ಸೊಪ್ಪಿನ ಪಲ್ಯ ಇಲ್ಲ ಮೊಳಕೆ ಕಾಳು ಪಲ್ಯ,
ಇಲ್ಲ ತರಕಾರಿ ಪಲ್ಯ ಇಲ್ಲ ಚಿಕನ್ ಸೈಡ್ಸ್ ಏನಾದರೂ ಮಾಡ್ಕೊತಾ ಇದ್ದೆ. ಈ ಥರ ಏನಾದರೂ ತೊಗೊತಾ ಇದ್ದೆ. ಯಾವಾಗ ಅಂದರೆ ಒಂದು 15 ಡೇಸ್ ಬ್ಯಾಕು. ಇವಾಗ 15 ಡೇಸಿಂದ ನೈಟು ಊಟನೇ ಮಾಡ್ತಾಯಿದ್ದೀನಿ. ಅಂದರೆ ಊಟ ಅಂದರೆ ಬೇಗ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. 8 ಗಂಟೆ ಒಳಗಡೆ ಊಟ ಮಾಡ್ಕೊತೀನಿ. ಅದಾದಮೇಲೆ ತುಂಬ ಲೈಟಾಗಿ ಊಟ ಮಾಡ್ತೀನಿ. ಹೊಟ್ಟೆ ಫುಲ್ಲಾಗೋವರೆಗಂತೂ ತಿನ್ನಲ್ಲ. ಸ್ವಲ್ಪ ಲೈಟಾಗಿ ಅಂದರೆ ತುಂಬ ಲೈಟಾಗಿ ಊಟ ಮಾಡ್ತೀನಿ. ಇನ್ನೂ ಬೇಗ ಊಟ ಮಾಡಬೇಕು ಅಂತಾರೆ. ಆದರೆ ಏನು ಮಾಡೋದು, ನಾನು ಡ್ಯೂಟಿಯಿಂದ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡೋಷ್ಟರಲ್ಲಿ 8 ಗಂಟೆ ಆಗೇ ಹೋಗುತ್ತೆ. 8 ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡು ಅದಾದಮೇಲೆ ಮನೆ ಕೆಲಸ ಮಾಡ್ಕೊತೀನಿ. ಆವಾಗ ನನಗೆ ಆರಾಮಾಗಿ ಜೀರ್ಣ ಆಗುತ್ತೆ, ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ. ಇನ್ನು ತುಂಬ ಜನ ಕೇಳ್ತಾ ಇದ್ದಿದ್ದು, ಈ ಜೀನಿ ಸ್ಲಿಮ್ ಜೊತೆ ಎಕ್ಸರ್ಸೈಸ್ ಮಾಡ್ತೀರಾ ಇಲ್ಲಾಂದರೆ ವಾಕಿಂಗ್ ಮಾಡ್ತೀರಾ ಅಂತ. ಇಲ್ಲ, ಖಂಡಿತ ನನಗೆ ಟೈಮೇ ಸಾಲಲ್ಲ. ಯಾವ ವಾಕಿಂಗು ಮಾಡಲ್ಲ, ಯಾವ ಎಕ್ಸರ್ಸೈಸು ಮಾಡಲ್ಲ. ಆದ್ರೂ ನಾನು 6 to 7 kg ಅಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ. ನಿಮಗೆ ಅನುಕೂಲ ಆಗಿರ್ತೀವಿ, ನಾವು ಹೌಸ್ ವೈಫು, ನಾವು ಮನೇಲಿ ಇರ್ತೀವಿ ಅಂದರೆ ಆರಾಮಾಗಿ ವಾಕಿಂಗು ಮಾಡ್ಬೋದು, ಎಕ್ಸರ್ಸೈಸು ಮಾಡ್ಬೋದು, ಆರಾಮಾಗಿ ನೀವು ಸಣ್ಣ ಆಗ್ಬೋದು. ಏನಪ್ಪ ಅಂದರೆ ಇನ್ನೂ ಹೆಲ್ಪ್ ಆಗುತ್ತೆ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ. ಅಂದರೆ ತುಂಬ ಇನ್ನೂ ಬೇಗ ಜಾಸ್ತಿ ವೆಯ್ಟ್ ಲಾಸ್ ಆಗುತ್ತೆ ನಿಮಗೆ. ಎಕ್ಸರ್ಸೈಸ್ ಮಾಡೋದಾಗಲಿ, ಒಂದು 1/2 hour ವಾಕ್ ಮಾಡೋದಾಗಲಿ, ಈ ಥರ ನೀವು ರೂಢಿ ಮಾಡಿಕೊಂಡ್ರೆ ಇದ್ರ ಜೊತೆಗೇ ಇನ್ನೂ ಆರಾಮಾಗಿ ನೀವು ವೆಯ್ಟ್ ಲಾಸ್ ಆಗ್ಬೋದು. ಏನಪ್ಪ ಅಂದರೆ ನನಗೆ ಟೈಮ್ ಸಾಲ್ತಾ ಇಲ್ಲ, ಅದರಿಂದ ನಾನು ವಾಕಿಂಗ್ ಆಗಲಿ ನಾನು ಮಾಡ್ತಾಯಿಲ್ಲ. ನೀವು ಬೇಕು ಅಂದರೆ ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಜೀನಿ ಸ್ಲಿಮ್ಮಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಸಿಸ್ಟರ್ ಹೇಳಿ ಅಂತ. ನಾನು 2.5 month 3 monthsೇ ಆಯಿತು ಅಂತ, ನಾನು ಡೇಟ್ ನೆನಪಿಲ್ಲ, 3 monthsೇ ಆಯಿತು ನಾನು ತೊಗೊಂಡು. ನಿಜವಾಗ್ಲೂ ಇದುವರೆಗೂ ಯಾವುದೇ ಥರದ ಸೈಡ್ ಎಫೆಕ್ಟ್ ನನಗೆ ಕಂಡಿಲ್ಲ. ನಾನು ಮೊದಲಿಂದ ಆರಾಮಾಗಿದ್ನೋ ಈಗಲೂ ಆರಾಮಾಗೇ ಇದ್ದೀನಿ. ಅಂದರೆ ಏನಪ್ಪ ಅಂದರೆ ನನಗೆ ಸ್ವಲ್ಪ ಸುಸ್ತಾಗ್ತಾಯಿತ್ತು, ಇವಾಗ ಸುಸ್ತು ಕಡಿಮೆ ಆಗಿದೆ. ನಿಜ, ನಾನು ವಿಡಿಯೋಗೋಸ್ಕರ ಈ ಮಾತು ಹೇಳ್ತಾ ಇಲ್ಲ, ನನಗೆ ಅನುಭವ ಆಗಿದೆ. ತುಂಬ ಅಂದರೆ ಮೆಟ್ಲು ಹತ್ಕೊಂಬಂದರೆ ಫುಲ್ಲು ಸುಸ್ತಾಗೋದು, ಜಾಸ್ತಿ ಮಾತಾಡಿದ್ರೆ ಸುಸ್ತಾಗೋದು, ಏನಾದರೂ ಕೆಲಸ ಮಾಡಿದ್ರೆ ಭಾರ ಎತ್ತಿದ್ರೆ ತುಂಬ ಸುಸ್ತಾಗ್ತಿತ್ತು. ಇವಾಗ ಅದು ಸ್ವಲ್ಪ ಕಡಿಮೆ ಆಗಿದೆ. ತುಂಬ ಜನ ಇದ್ರ ಬಗ್ಗೆನೂ ಕಮೆಂಟ್ ಮಾಡಿದ್ದಾರೆ, ಏನಕ್ಕೆ ಇಷ್ಟೊಂದು ಎಳೆದು ಉಸಿರು ಬಿಡ್ತೀರಾ ಅಂತ. ಆ ಥರ ಪ್ರಾಬ್ಲಮ್ ಇತ್ತು. ಖಂಡಿತ ಇವಾಗ ಅದೇ ಅಂದರೆ ಕಡಿಮೆ ಆಗಿದೆ. ಮೊದಲಿಗೂ ಇವಾಗ್ಲೂ ತುಂಬ ಬೆಟರ್ ಅನಿಸುತ್ತೆ, ಪರವಾಗಿಲ್ಲ. ತುಂಬ ಜನ ಥೈರಾಯ್ಡ್ ಇರೋರು ತೊಗೋಬೋದಾ, ಮತ್ತು BP ಇರೋರು ತೊಗೋಬೋದಾ, ಶುಗರ್ ಇರೋರು ತೊಗೋಬೋದಾ ಅಂತ. ಖಂಡಿತ ತೊಗೋಬೋದು. ಇಲ್ಲಿ ಯಾವುದೇ ಥರದ ಕೆಮಿಕಲ್ ಅಲ್ಲ. ನೀವು ಮೊಳಕೆ ಕಾಳು ಸಿರಿಧಾನ್ಯಗಳಲ್ಲಿ ಮಾಡಿರೋದು ನೀವು ನೋಡಿರ್ತೀರ. ತುಂಬ ಸಿರಿಧಾನ್ಯಗಳಲ್ಲಿ ಮಾಡಿರೋದು. ನಾನು ಫುಲ್ಲು ಇದೆಲ್ಲ ಓದ್ಬಿಟ್ಟು ಕ್ಲಾರಿಟಿ ತೊಗೊಂಡೆ ನಾನು ತೊಗೋತಾ ಇರೋದು. ಇದು ಯಾವುದೇ ಥರದ ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ ಆಗೋಲ್ಲ, ಆರಾಮಾಗಿ ತೊಗೋಬೋದು. ಇದರಲ್ಲಿ ನಾವು ಡೈಲಿ ಮನೆಗೆ ಏನು ಕಾಳು, ಏನು ಒಂದು ಸಾಂಬಾರ್ಗಾಗಲಿ ಪ್ರತಿಯೊಂದಕ್ಕೆ ಏನು ಮನೇಲಿ ಡೈಲಿ ಬಳಸ್ತೀವೋ ಸಿರಿಧಾನ್ಯಗಳು ಅದರಲ್ಲೇ ಮಾಡಿರೋದು. ಯಾರೆಲ್ಲ ಇದು ತೊಗೋಬಾರ್ದು ಅಂದರೆ ಬಾಡಿ ತುಂಬ ಹೀಟ್ ಇರೋರು, ಅಪ್ಪ ಆಗೋದೇ ಇಲ್ಲಪ್ಪ ನನಗೆ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಅಂದರೆ, ಬಾಡಿ ನಿಮಗೆ ಗೊತ್ತಿರುತ್ತಲ್ವ ನಿಮ್ಮ ಬಾಡಿ ಹೀಟಾ ಕೋಲ್ಡಾ ಅಂತ, ಅಂಥವ್ರು ತೊಗೋಬಾರ್ದು. ತೊಗೊಂಡ್ರೂ ತುಂಬ ಸೌತೆಕಾಯಿ, ಹೆಸರು ಕಾಳು, ಏನೇ ಎಳ್ಳೀರು, ಈ ಥರ ಕೋಲ್ಡ್ ಐಟಮ್ಸ್ ತಿನ್ಕೊಂಡು ಆರಾಮಾಗಿ ತೊಗೋಬೋದು. ಇದನ್ನ ಬರೀ ಇದನ್ನೇ ತೊಗೊಂಡ್ರೆ ತುಂಬ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಮೊದಲು ಎಷ್ಟು kg ಇದ್ರಿ, ಇವಾಗ ಎಷ್ಟು kg ಇದ್ದೀರಾ ಅಂತ. ನಾನು ಮೊದಲು 79 ಇದ್ದೆ. ತುಂಬ ಅಂದರೆ ತುಂಬ ಸುಸ್ತಾಗೋದು. ನಿಜವಾಗ್ಲೂ ನನಗೆ ನನ್ನ ಬಾಡಿ ಬಗ್ಗೆ ಶೇಮ್ ಆಗೋದು. ಇವಾಗ ಪರವಾಗಿಲ್ಲ, ವೆಯ್ಟ್ ಲಾಸ್ ಆಗಿದ್ದೀನಿ. ಅದು ಏನಪ್ಪ ಅಂದರೆ ಮೊದಲು 79 ಇದ್ದೆ, ಇವಾಗ 73, 72 ಇದ್ದೀನಿ. ನಿನ್ನೆ ಚೆಕ್ ಮಾಡಿದಾಗ 73 ಇದ್ದೆ. 2.5 monthsಲ್ಲಿ 6 kg ಅಷ್ಟು ಸಣ್ಣ ಆಗಿದ್ದೀನಿ. ಇದು ನೆಕ್ಸ್ಟ್ ಏನಪ್ಪ ಅಂದರೆ, ಇದು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಸಿಸ್ಟರ್ ಇದು ಹೆಂಗೆ ಆರ್ಡ್ರ್ ಮಾಡ್ಕೋಬೇಕು, ಎಲ್ಲಿ ಸಿಗುತ್ತೆ ಅಂತ. ಇದು ನಾನು ಎಲ್ಲೂ ಆರ್ಡ್ರ್ ಮಾಡಿ ಆನ್ಲೈನಿಂದ ತರಿಸಿದ್ದಲ್ಲ. ಇದು ಮಾಮೂಲಿ ನಮ್ಮ ಏರಿಯಾದಲ್ಲಿ ಇರೋ ಮೆಡಿಕಲ್ ಶಾಪಲ್ಲಿ ನಾನು ಆರಿಸಿದ್ದು. ಆರಾಮಾಗಿ ಇವಾಗಂತೂ ಮೊದಲು ಆರ್ಡ್ರ್ ಮಾಡ್ಕೋಬೇಕಾಗಿತ್ತು, ಇವಾಗ ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ. ಖಂಡಿತ ನೀವು ನಿಮ್ಮ ಹತ್ರದಲ್ಲಿರೋ ಮೆಡಿಕಲಲ್ಲಿ ವಿಚಾರಿಸಿ ಸಿಗುತ್ತೆ, ನೀವು ಆರಾಮಾಗಿ ತೊಗೋಬೋದು. ಅಮೌಂಟ್ ಎಷ್ಟು ಅಂತ ಕೇಳ್ತಾ ಇದ್ರಿ, ಇದು 1550. ನಿಮ್ಮ ಡೌಟ್ಸ್ ಏನೇನಿದೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.